ಇಂಡೋ ಗ್ಲೋಬ್ ಟ್ಯಾಲೆಂಟ್ ಅವಾರ್ಡ್ ಸಕ್ಸಸ್. ಪರೀಕ್ಷೆಗೆ ಹರಿದು ಬಂದ ನೂರಾರು ವಿದ್ಯಾರ್ಥಿಗಳು. ಒಂದೇ ಕಡೆ ನೂರಾರು ಮಕ್ಕಳ ಸಮಾಗಮ, ಪರೀಕ್ಷೆ ಬರೆಯುವ ಉತ್ಸಾಹ. ಈಗಷ್ಟೇ SSLC ಪರೀಕ್ಷೆ ಮುಗಿದಿದ್ರು ಮತ್ತೆ ಪರೀಕ್ಷೆ ಹಾಲ್ಗೆ ಹಾಜರಾದ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಭವಿಷ್ಯ ರೂಪಿಸುವ ಪರೀಕ್ಷೆಗೆ ತಮ್ಮನ್ನ ತಾವು ತೊಡಗಿಕೊಂಡ ಕ್ಷಣ. ಈ ಅವಕಾಶ ಕಲ್ಪಿಸಿದ್ದು ಬೆಂಗಳೂರಿನ ಇಂಡೋ ಗ್ಲೋಬ್ PU ಕಾಲೇಜ್. ಹೌದು, ಇಂಡೋ ಗ್ಲೋಬ್ ಟ್ಯಾಲೆಂಟ್ ಅವಾರ್ಡ್ ಮೂಲಕ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ನೀಡುವ ಯೋಜನೆ ಹಮ್ಮಿಕೊಂಡಿದೆ. ಅದರ ಪ್ರಯುಕ್ತ ಸನದಿ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಅರ್ಹತಾ ಪರೀಕ್ಷೆ ಆಯೋಜನೆಯಾಗಿತ್ತು. ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಉತ್ತರ ಕರ್ನಾಟಕದ ಭಾಗದ ಮಕ್ಕಳುಗಳಿಗೆ ಅವಕಾಶ ಆಗಲಿ, ಒಳ್ಳೆ ಟ್ಯಾಲೆಂಟೆಡ್ ವ್ಯಕ್ತಿಗಳನ್ನು ನಾವು ಕೂಡ ಕರ್ಕೊಂಡು ಹೋಗಿ ನಮ್ಮ ಶಾಲೆಗೂ ಒಳ್ಳೆ ಹೆಸರು ಬರಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಜಮಖಂಡಿ ಬಳಿಯ ಸಿದ್ದಾಪುರದ ಈ ಶಾಲೆಯಲ್ಲಿ ನಡೆದ ಪರೀಕ್ಷೆಗೆ ಸುಮಾರು 500ರಿಂದ 600 ವಿದ್ಯಾರ್ಥಿಗಳು ಆಗಮಿಸಿದ್ರು. ಆರಂಭದಲ್ಲಿ PUC ನಂತರ ಮುಂದೇನು ಮಾಡಿದ್ರೆ ಉತ್ತಮ ಎಂಬ ಸಲಹೆಗಳನ್ನ ಆವರಣದಲ್ಲಿ ನೀಡಲಾಯಿತು. ಮಕ್ಕಳ ಜೊತೆಗೆ ಅವರ ಪೋಷಕರು ಕೂಡ ಆಗಮಿಸಿದ್ರು. ಈಗ ನಮ್ಮ ಇಂಡೋ ಗ್ಲೋಬಲ್ ಕಾಲೇಜನ್ನು ಬೆಂಗಳೂರವರ ನಮ್ಮ ಉತ್ತರ ಕರ್ನಾಟಕದವರ ಅಲ್ಲಿ ಒಂದು ಕಾಲೇಜ್ ತೆಗೆದಾರೆ. ನಮ್ಮ ಮಕ್ಕಳಿಗೆ ಭಾಳ ಅನುಕೂಲ ಆಗುವಂಥ ಒಂದು ಜಾಗ ಐತಿ. ಅದಕ್ಕೆ ಸೆಕ್ಯೂರಿಟಿ ಆಗಲಿ, ಇದಾಗಲಿ ಎಲ್ಲ ಥರ ಅನುಕೂಲ ಮತ್ತು ಊಟದ ವ್ಯವಸ್ಥೆ ನಮ್ಮ ಪ್ರಕಾರನ ನಮ್ಮಲ್ಲಿ ನಡೀತಕ್ಕಂಥ ಊಟ ಹೆಂಗೆ ನಡೀತಿಲ್ಲ ಅದೇ ರೀತಿ ಊಟದ ವ್ಯವಸ್ಥೆ ಮಾಡ್ತಾರೆ. ಹೀಗಾಗಿ ಈ ಕಾಲೇಜನ್ನು ತೆಗೆದಕ್ಕೆ ಭಾಳ ಅನುಕೂಲ ಆಕತಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಮಕ್ಕಳನ್ನು ಸಹಿತ ನಾವು ಅಲ್ಲಿ ಹಚ್ಬೇಕಂತೇಳಿ ವಿಚಾರ ಮಾಡೈತಿ. ಈ ಮೊದಲೇ ವಾಟ್ಸ್ಆಪ್ ಮತ್ತು QR ಕೋಡ್ ಮೂಲಕ ಹಲವಾರು ಮಕ್ಕಳು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ರು. ತಮ್ಮ ನಂಬರ್ ಹೇಳಿ ಎಕ್ಸಾಮ್ ಹಾಲ್ ಮಾಹಿತಿ ಪಡೆದುಕೊಂಡ್ರು. ಎಲ್ಲ ಪರಿಶೀಲನೆ ಮಾಡಿಯೇ ಹಾಲ್ಗೆ ಕಳಿಸಿದ್ರು. ಇನ್ನು ಕೆಲವು ವಿದ್ಯಾರ್ಥಿಗಳು ನೇರವಾಗಿ ಪರೀಕ್ಷಾ ಸ್ಥಳದಲ್ಲೇ ಬಂದು ನೋಂದಣಿ ಮಾಡಿಕೊಂಡ್ರು. ಶಿಸ್ತಿನಿಂದ ವಿದ್ಯಾರ್ಥಿಗಳು ಪರೀಕ್ಷಾ ಹಾಲ್ಗೆ ತೆರಳಿದ್ರು. ತುಂಬಾ ಕಟ್ಟುನಿಟ್ಟಿನ ರೀತಿಯಲ್ಲಿ ಪರೀಕ್ಷೆಯನ್ನ ನಡೆಸಿದ್ರು. ಬಹು ಆಯ್ಕೆಯ ಪ್ರಶ್ನೆಗಳನ್ನ ನೀಡಲಾಗಿತ್ತು. ಸೊ ಮಕ್ಕಳಲ್ಲಿ ಟ್ಯಾಲೆಂಟ್ ಇದ್ದರೆ ಅವರು ಎಲ್ಲಿ ಬೇಕಾದ್ರೂ ಸಕ್ಸಸ್ ಮಾಡ್ಬೋದು ಅನ್ನೋದೊಂದು ನಮ್ಮ ಪರೀಕ್ಷೆ ಒಂದು ಇದಾಗಿದೆ. ಸೊ ನಾನು ಈ ವಿಚಾರನ ಹೇಳೋದಕ್ಕೆ ಏನು ಇದು ಮಾಡ್ತೀನಿ, ನಮ್ಮ ಇಂಡೋ ಗ್ಲೋಬ್ PU ಕಾಲೇಜಿನಲ್ಲಿ ನಮ್ಮದು ಇಂಟಿಗ್ರೇಟೆಡ್ PU ಕಾಲೇಜ್ ಆಗಿರೋದ್ರಿಂದ ಸೊ ಬೋರ್ಡ್ ಪರೀಕ್ಷೆಗಳ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ನಾವು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಸೈಮಲ್ಟೇನಿಯಸ್ಲಿ ಬೋರ್ಡ್ ಕ್ಲಾಸಸ್ಸು ಮತ್ತು ಕಾಂಪಿಟೇಟಿವ್ ಕ್ಲಾಸಸ್ಸು ಎರಡೂ ಸಹ ಜೊತೆಯಲ್ಲೇ ನಡೆಯೋದ್ರಿಂದ ಮಕ್ಕಳಿಗೆ ಎಲ್ಲೂ ಸಹ ತೊಂದರೆ ಆಗದಂತೆ, ಬರ್ಡನ್ ಆಗದೆ ಅವರು ಕಲೀಲಿಕ್ಕೆ ಅನುಕೂಲ ಆಗ್ತದೆ. ಸೊ ಈ ಅನುಕೂಲತೆಗಳನ್ನು ನಮ್ಮ ಚೇರ್ಮನ್ ಸರ್ ಮತ್ತು ಸೆಕ್ರೆಟರಿ ಮೇಡಮ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶ ಇಲ್ಲಿರೋ ಮಕ್ಕಳಿಗೂ ಸಹ ಅನುಕೂಲ ಆಗಲಿ ಅಂತಕ್ಕಂಥ ವಿಚಾರವಾಗಿ ನಾವು ಇಲ್ಲಿ ಟ್ಯಾಲೆಂಟ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಒಟ್ಟು 5 ಬಹುಮಾನಗಳನ್ನ ನಿಗದಿ ಮಾಡಲಾಗಿತ್ತು. ಸ್ಕಾಲರ್ಶಿಪ್ ಮತ್ತು ನಗದು ಸೇರಿ ಒಬ್ಬರಿಗೆ 2,10,000 ರೂಪಾಯಿ ಬಹುಮಾನ ನಿಗದಿಯಾಗಿತ್ತು. ಒಟ್ಟಾರೆ 25 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನಕ್ಕೆ ಮೀಸಲಿಟ್ಟಿದ್ದಾರೆ.
ಇನ್ನು ಇಂಡೋಗ್ಲೋಬ್ ಪಿಯು ಕಾಲೇಜಿನಲ್ಲಿ ಪ್ರವೇಶ ಪಡೆಯುವ ಮಕ್ಕಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ ಯಾವುದೇ ಸಂಶಯವಿಲ್ಲ. ವಿದೇಶಗಳಲ್ಲಿ ಜಾಬ್ ಪಕ್ಕಾ ಸಿಗುತ್ತೆ. ಕೇವಲ ಪಿಯುಸಿ ಕಲಿತವರು ಕೂಡ ಉದ್ಯೋಗ ಗಿಟ್ಟಿಸಿಕೊಳ್ಳುವಂತೆ ಇಲ್ಲಿ ತರಬೇತಿ ಸಿಗುತ್ತೆ. ಜಮಖಂಡಿಯಲ್ಲಿ ಒಂದು ಈ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮ್ ಮಾಡಿದ್ದೀವಿ. ಅದಕ್ಕೆ ಕಾರಣ ಏನಂದರೆ, ನಾನು ಕೂಡ ಉತ್ತರ ಕನ್ನಡದವರೇ. ಏನಾಗಿದೆ ಅಂತಂದರೆ, ನಮ್ಮಲ್ಲಿ ಏನೇನೋ ಆಸೆ ಇಟ್ಕೊಂಡಿರ್ತಾರೆ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಏನೋ ಇಟ್ಕೊಂಡಿರ್ತಾರೆ. ಅದು ಅಲ್ಲದೆ ಕೂಡ ಇನ್ನೂ ಸಾಕಷ್ಟು ಅವಕಾಶಗಳಿದ್ದಾವೆ. ನಮ್ಮಲ್ಲಿ ಒಂದು ಸ್ಪೆಷಲ್ ಇದೆ ಪಿ ಯು ಸಿಯಲ್ಲಿ, ಪ್ಲೇಸ್ಮೆಂಟ್ ಆಫ್ಟರ್ ಪಿ ಯು ಸಿ ಅಂತ. ಸೆಕೆಂಡ್ರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಡಲ್ಲಿರೋ ಮಕ್ಕಳಿಗೆ ಜರ್ಮನ್ ಜಪಾನ್ ಲ್ಯಾಂಗ್ವೇಜ್ ಕೊಡ್ತೀವಿ, ಮತ್ತು ಅವ್ರಿಗೊಂದು ಸ್ಕಿಲ್ ಕೊಟ್ಟು ಜರ್ಮನ್ ಮತ್ತು ಜಪಾನ್ಗೆ ನಾವು ಪ್ಲೇಸ್ಮೆಂಟ್ ಮಾಡ್ತಾಯಿದ್ದೀವಿ ಮಕ್ಕಳಿಗೆ. ಅವರು ಮಿನಿಮಮ್ ಸಂಬಳ 1.5 ಲಕ್ಷ ಇರುತ್ತೆ ತಿಂಗಳಿಗೆ. ನಾವೇನು ಅಂದ್ಕೊಂಡಿರ್ತೀವಿ, ಫಾರಿನ್ಗೆ ಹೋಗ್ಬೇಕಂದ್ರೆ ನಾವು ಡಿಗ್ರಿನೇ ಮಾಡಬೇಕು, ಪಿ ಜಿನೇ ಮಾಡಬೇಕು, ಆ ಥರ ಏನಿಲ್ಲ. ಪಿ ಯು ಸಿ ಮಕ್ಕಳು ಕೂಡ ಹೋಗ್ಬೋದು. ಅವರಿಗೆ ಕರೆಕ್ಟಾಗಿ ನಾವು ದಾರಿ ತೋರಿಸ್ಬೇಕಷ್ಟೆ. ಒಳ್ಳೆಯ ರೆಸ್ಪಾನ್ಸ್ ಇದೆ. ಯಾಕಂದರೆ ನಾವು ನಾರ್ತ್ ಕರ್ನಾಟಕ ಒಂದು 30-40% ಮಕ್ಕಳಿಗೆ ನಾವು ಮೀಸಲಿಟ್ಟಿದ್ದೀವಿ. ಯಾಕೆ ಇಲ್ಲಿಂದ ಕರ್ಕೊಂಡೋಗಿ ಏನು ಮಾಡಬೇಕಂತ ಒಂದು ಯೋಚನೆ ಇದೆ ನಮಗೆ. ಒಂದು ಒಳ್ಳೆ ಕ್ಯಾಂಪಸ್, ಒಂದು ಲಕ್ಸುರಿ ಕ್ಯಾಂಪಸ್ ಕಟ್ಟಿದ್ದೀವಿ. ಆ ಮಕ್ಕಳಲ್ಲಿ ಇದು ಒಂದು ಫೀಲಿಂಗ್ ಬರಲಿ ಅನ್ನೋ ಉದ್ದೇಶ ನಮಗೂ ಇದೆ, ಮತ್ತು ನಮಗೊಂದು ಅಭಿಮಾನ ಇದೆ. ನಮ್ಮ ಮಕ್ಕಳು ಇಲ್ಲಿ ಬಂದು ಓದಿದರೆ ಒಂದು ಒಳ್ಳೆ ದಾರಿ ತೋರಿಸೋಣ ಅಂತ ಒಂದು ಭಾವನೆಯಿಂದ ಮಾಡಿದ್ದೀವಿ ನಾವು. ಒಟ್ಟಾರೆ ಇಲ್ಲಿ ನಡೆದ ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ತಲಾ ಒಬ್ಬೊಬ್ಬರು ಆಯ್ಕೆ ಆದ್ರು. 5ನೇ ಸ್ಥಾನವನ್ನ 2 ವಿದ್ಯಾರ್ಥಿಗಳು ಪಡೆದುಕೊಂಡ್ರು. ನಗದು ಬಹುಮಾನವನ್ನ ಸ್ಥಳದಲ್ಲೇ ವಿತರಣೆ ಮಾಡಿದ್ರು. ಉತ್ತರ ಕರ್ನಾಟಕ ಮೂಲದವರೇ ಇಂಡೋಗ್ಲೋಬ್ ಕಾಲೇಜ್ ಕಟ್ಟಿ ಬೆಳೆಸಿದ್ದಾರೆ. ಉತ್ತರ ಕರ್ನಾಟಕ ಮಕ್ಕಳು ಕೂಡ ಉತ್ತಮ ಶಿಕ್ಷಣ, ಉದ್ಯೋಗ ಪಡೆಯಬೇಕೆಂಬುದು ಇವರ ಮುಖ್ಯ ಉದ್ದೇಶ. ರನ್ ಟಿವಿ ನ್ಯೂಸ್, ಜಮಖಂಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.